ದಲಿತ ರಾಜಕೀಯ ಹಕ್ಕುಗಳ ವಿರುದ್ಧದ ರಾಜಕೀಯ ಕುತಂತ್ರ, ಪೂನಾ ಒಪ್ಪಂದದ ಹಿನ್ನೆಲೆ ಮತ್ತು ಮುಸ್ಲಿಂ ಸಮುದಾಯದ ನೈತಿಕ ನಿಲುವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಹಾಗೆ, ಇತಿಹಾಸವನ್ನು ಮರೆಯುವವರು ಇತಿಹಾಸವನ್ನು ಸೃಷ್ಟಿಸಲಾರರು. ಭಾರತದ ಇತಿಹಾಸವನ್ನು ನಾವು ಗಾಂಧೀಜಿ ಮತ್ತು ಕಾಂಗ್ರೆಸ್ ಪಕ್ಷದ ಮಹಾನ್ ತ್ಯಾಗಗಳ ಕಥೆಯೆಂದು ನಂಬಿದ್ದೇವೆ. ಆದರೆ ಇತಿಹಾಸದ ದಾಖಲೆಗಳನ್ನು ಸೂಕ್ಷ್ಮವಾಗಿ ಕೆದಕಿ ನೋಡಿದಾಗ ಈ ವೀರಗಾಥೆಯ ಹಿಂದೆ ದಲಿತರ ರಾಜಕೀಯ ಹಕ್ಕುಗಳನ್ನು ವ್ಯವಸ್ಥಿತವಾಗಿ ದಮನ ಮಾಡಿದ ಕರಾಳ ಅಧ್ಯಾಯವೊಂದು ತೆರೆದುಕೊಳ್ಳುತ್ತದೆ. ಹಾಗಾಗಿ ಬನ್ನಿ ನಮ್ಮ ಇತಿಹಾಸ ತಿಳಿದುಕೊಳ್ಳೋಣ. ಈ ಕಠಿಣ ಸಂದರ್ಭದಲ್ಲಿ ದಲಿತರಿಗೆ ದ್ರೋಹ ಬಗೆದವರು ಯಾರು ಮತ್ತು ಅನಿರೀಕ್ಷಿತವಾಗಿ ನ್ಯಾಯದ ಪರವಾಗಿ ನಿಂತವರು ಯಾರು? ಈ ಪ್ರಶ್ನೆಗೆ ಉತ್ತರ ಪೂನಾ ಒಪ್ಪಂದದ ರಹಸ್ಯಗಳಲ್ಲಿ ಅಡಗಿದೆ. ಈ ವಿಡಿಯೋ ಆ ಕರಾಳ ಸತ್ಯವನ್ನು ಅನಾವರಣಗೊಳಿಸುತ್ತದೆ. ಜೈ ಭೀಮ್ ಸ್ನೇಹಿತರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಕಾಂಗ್ರೆಸ್ ಮತ್ತು ಗಾಂಧೀಜಿ ದಲಿತರ ಹಿತರಕ್ಷಕರು ಎಂಬ ನಿರೂಪಣೆಯನ್ನು ಸಾಮಾನ್ಯವಾಗಿ ಕಾಣಬಹುದು. ಆದರೆ ಈ ಐತಿಹಾಸಿಕ ಘಟನೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಇದಕ್ಕೆ ವಿರುದ್ಧವಾದ ವಾಸ್ತವ ಕಂಡುಬರುತ್ತದೆ. ದಲಿತರ ರಾಜಕೀಯ ಸ್ವಾಯತ್ತತೆಗೆ ದೊಡ್ಡ ಪೆಟ್ಟು ನೀಡಿದ ಪೂನಾ ಒಪ್ಪಂದದ ಹಿಂದೆ ಕಾಂಗ್ರೆಸ್ ನೇತೃತ್ವದ ರಾಜಕೀಯ ತಂತ್ರಗಾರಿಕೆ ಇತ್ತು. ಈ ಸಂದರ್ಭದಲ್ಲಿ ದಲಿತರ ನ್ಯಾಯಯುತ ಹಕ್ಕುಗಳನ್ನು ಎತ್ತಿ ಹಿಡಿದವರು ಮುಸ್ಲಿಂ ಸಮುದಾಯದ ನಾಯಕರು. ಗಾಂಧೀಜಿಯವರು ಅಸ್ಪೃಶ್ಯತೆ ನಿವಾರಣೆಗೆ ಕರೆ ನೀಡಿದರು. ದಲಿತರು ರಾಜಕೀಯವಾಗಿ ಸ್ವತಂತ್ರ ಅಸ್ತಿತ್ವಕ್ಕಾಗಿ ಪ್ರತ್ಯೇಕ ಮತದಾರರ ಕ್ಷೇತ್ರಗಳನ್ನು ಕೋರಿದಾಗ ಅದನ್ನು ತೀವ್ರವಾಗಿ ವಿರೋಧಿಸಿದರು. ಅವರು ದಲಿತರಿಗೆ ಪ್ರತ್ಯೇಕ ಮತದಾನ ಹಕ್ಕು ನೀಡುವುದು ಹಿಂದೂ ಸಮಾಜವನ್ನು ಒಡೆಯುತ್ತದೆ, ಇದಕ್ಕಾಗಿ ನಾನು ಪ್ರಾಣತ್ಯಾಗ ಮಾಡಲು ಸಿದ್ಧನಿದ್ದೇನೆ ಎಂದು ಘೋಷಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯ ಈ ನಿಲುವನ್ನು ಕಟುವಾಗಿ ಟೀಕಿಸಿದರು. ಅವರ ಪ್ರಕಾರ ಗಾಂಧೀಜಿಯ ದಲಿತರ ಬಗೆಗಿನ ದೃಷ್ಟಿಕೋನವು ದಲಿತರನ್ನು ಕೇವಲ ಹಿಂದೂ ಸಮಾಜವು ಪರಿಹರಿಸಬೇಕಾದ ಒಂದು ಸಮಸ್ಯೆಯಾಗಿ ನೋಡುತ್ತಿತ್ತು, ಅವರಿಗೆ ಸಮಾನ ನಾಗರಿಕರ ಸ್ಥಾನ ನೀಡುವಂತೆ ಇರಲಿಲ್ಲ. 1931ರಲ್ಲಿ ಲಂಡನ್ನಲ್ಲಿ ನಡೆದ ಎರಡನೇ ದುಂಡುಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿಯವರು ಒಂದು ರಹಸ್ಯ ಒಪ್ಪಂದ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಕೃತಿಯ ಸಂಪುಟ 9 ಪುಟ 74ರಲ್ಲಿ ಈ ಘಟನೆಯನ್ನ ದಾಖಲಿಸಿದ್ದಾರೆ. ಅದರ ಪ್ರಕಾರ ಗಾಂಧೀಜಿಯವರು ಮುಸ್ಲಿಂ ನಾಯಕರನ್ನು ಭೇಟಿಯಾಗಿ, ನಿಮ್ಮ ಸಮುದಾಯದ ಎಲ್ಲಾ ಬೇಡಿಕೆಗಳನ್ನು, ಮುಸ್ಲಿಮರ 14 ಪಾಯಿಂಟ್ ಡಿಮ್ಯಾಂಡ್ಸ್ ನಾವು ಒಪ್ಪಿಕೊಳ್ಳುತ್ತೇವೆ, ಆದರೆ ನೀವು ಅಸ್ಪೃಶ್ಯರ ಬೇಡಿಕೆಗಳಿಗೆ ಬೆಂಬಲ ನೀಡಬಾರದು ಎಂದು ಪ್ರಸ್ತಾಪಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಯೋಜನೆಯನ್ನು ದುಷ್ಟ ಸಂಚು, ಡಯಾಬಾಲಿಕಲ್ ಪ್ಲಾಟ್ ಎಂದು ಕರೆದಿದ್ದಾರೆ. ಏಕೆಂದರೆ ಸಮ್ಮೇಳನದ ಆರಂಭದಲ್ಲಿ ಗಾಂಧೀಜಿಯವರು ಅಸ್ಪೃಶ್ಯರ ಬಗ್ಗೆ ಸಮಿತಿಯ ಬಹುಮತದ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ಭರವಸೆ ನೀಡಿದ್ದರು. ಅಸ್ಪೃಶ್ಯರ ಬೇಡಿಕೆಗಳಿಗೆ ಇತರೆ ಸಣ್ಣ ಸಮುದಾಯಗಳ ಬೆಂಬಲ ಇರುವುದನ್ನು ಗಮನಿಸಿದ ಗಾಂಧೀಜಿ ತಮ್ಮ ಮಾತಿನಿಂದ ಹಿಂದೆಗೆ ಸರಿದು ಈ ರಹಸ್ಯ ಯೋಜನೆಯನ್ನು ರೂಪಿಸಿದರು. ಇದು ಅಸ್ಪೃಶ್ಯರ ನ್ಯಾಯಯುತ ಬೇಡಿಕೆಗಳನ್ನು ಹತ್ತಿಕ್ಕಲು ಯಾವುದೇ ಅನ್ಯಾಯವಾದ ಮಾರ್ಗವನ್ನು ಬಳಸಲು ಗಾಂಧೀಜಿ ಸಿದ್ಧರಿದ್ದರು ಎಂಬುದನ್ನು ತೋರಿಸುತ್ತದೆ. ಗಾಂಧೀಜಿಯವರ ಈ ರಹಸ್ಯ ಯೋಜನೆ ವಿಫಲವಾಯಿತು, ಏಕೆಂದರೆ ಮುಸ್ಲಿಂ ನಾಯಕರು ಈ ಅನೈತಿಕ ಒಡಂಬಡಿಕೆಗೆ ಒಪ್ಪಲು ನಿರಾಕರಿಸಿದರು ಎಂದು ಅವರು ಭಾವಿಸಿದರು. ಇದು ಮುಸ್ಲಿಂ ಸಮುದಾಯವು ಪ್ರದರ್ಶಿಸಿದ ಐತಿಹಾಸಿಕ ನೈತಿಕ ಧೈರ್ಯವನ್ನು ಎತ್ತಿ ತೋರಿಸುತ್ತದೆ. ಲಂಡನ್ನಲ್ಲಿ ಗಾಂಧೀಜಿಯವರ ಕುತಂತ್ರ ವಿಫಲವಾದರೂ ಅವರ ವಿರೋಧ ನಿಲ್ಲಲಿಲ್ಲ. 1931ರಲ್ಲಿ ಬ್ರಿಟಿಷ್ ಸರ್ಕಾರ ದಲಿತರಿಗೆ ಪ್ರತ್ಯೇಕ ಮತದಾನದ ಹಕ್ಕನ್ನ ಘೋಷಿಸಿದಾಗ ಗಾಂಧೀಜಿ ಜೈಲಿನಲ್ಲಿ ಮರಣಾಂತಿಕ ಉಪವಾಸ ಆರಂಭಿಸಿದರು. ಇದರಿಂದ ದೇಶದಲ್ಲಿ ತೀವ್ರ ಒತ್ತಡ ಸೃಷ್ಟಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂನಾ ಒಪ್ಪಂದಕ್ಕೆ ಸಹಿ ಹಾಕಬೇಕಾಯಿತು. ಈ ಒಪ್ಪಂದದ ಮೂಲಕ ದಲಿತರು ತಮ್ಮ ಪ್ರತ್ಯೇಕ ಮತದಾನದ ಹಕ್ಕನ್ನ ಕಳೆದುಕೊಂಡರು. ಇತಿಹಾಸವು ನಮಗೆ ಒಂದು ಪ್ರಮುಖ ಪಾಠ ಕಲಿಸುತ್ತದೆ. ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಲು ಆಳುವ ವರ್ಗಗಳು ಹೇಗೆ ರಹಸ್ಯ ತಂತ್ರಗಳನ್ನು ರೂಪಿಸುತ್ತವೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಕ್ಕುಗಳ ಹೋರಾಟಕ್ಕೆ ಮುಸ್ಲಿಂ ಸಮುದಾಯದ ನಾಯಕರು ನೈತಿಕ ಬೆಂಬಲ ನೀಡಿದರು. ಈ ಪರಸ್ಪರ ಸಹಕಾರವೇ ನಮ್ಮ ಇಂದಿನ ಶಕ್ತಿ. ಇಂದು ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ತಮ್ಮ ಹಕ್ಕುಗಳಿಗಾಗಿ ಒಟ್ಟಾಗಿ ಹೋರಾಡಬೇಕಾದ ಅಗತ್ಯವಿದೆ. ನಮ್ಮ ವಿರುದ್ಧದ ಯಾವತ್ತೇ ರಾಜಕೀಯ ಅಥವಾ ಸಾಮಾಜಿಕ ತಂತ್ರಗಳಿಗೆ ನಾವು ಜಾಗರೂಕರಾಗಿರಬೇಕು. ನಮ್ಮ ನಡುವೆ ಒಡಕನ್ನು ಸೃಷ್ಟಿಸುವ ಪ್ರಯತ್ನಗಳನ್ನು ನಾವು ಎದುರಿಸಬೇಕು. ಮುಸ್ಲಿಂ ಸಮುದಾಯವು ದಲಿತ ಹಕ್ಕುಗಳ ಪರವಾಗಿ ನಿಂತಂತೆ ಇಂದು ನಾವು ಒಟ್ಟಾಗಿ ನ್ಯಾಯ, ಸಮಾನತೆ ಮತ್ತು ಸ್ವಾಭಿಮಾನಕ್ಕಾಗಿ ಹೋರಾಡಬೇಕು. ನಮ್ಮ ಐಕ್ಯತೆಯೇ ನಮ್ಮ ಶಕ್ತಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಇತರೆ ಮಹಾನ್ ನಾಯಕರು ತೋರಿದ ದಾರಿಯಲ್ಲಿ ನಾವು ಮುಂದುವರಿಯೋಣ.